ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ಗೆ ಕೇಂದ್ರ ಸಚಿವ ಅಪಮಾನ ಮಾಡಿರುವುದಕ್ಕೆ ದಲಿತ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ತುರುವೇಕೆರೆ ಪಟ್ಟಣದಲ್ಲಿ ದಲಿತ ಸಮುದಾಯದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದ ದಲಿತ ಮುಖಂಡರು ಅಮಿತ್ ಶಾ ವಿರುದ್ಧ ಆಕ್ರೋಶ ಹೊರಹಾಕಿದರು. ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಮಾಯಸಂದ್ರ ಸುಬ್ರಹ್ಮಣ್ಯ, ಡೊಂಕಿಹಳ್ಳಿ ರಾಮಣ್ಣ, ಮಹದೇವಯ್ಯ, ಪುರ ರಾಮಚಂದ್ರಯ್ಯ, ತೋವಿನಕೆರೆ ರಂಗಸ್ವಾಮಿ, ಕುಣಿಕೇನಹಳ್ಳಿ ಲೋಕೇಶ್, ಪ್ರಸನ್ನ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಸಂಚಾಲಕ ಬಾಣಸಂದ್ರ ಕೃಷ್ಣ ಮಾದಿಗ, ಅಮಿತ್ ಶಾ ಅವರು ಕೂಡಲೇ ಅಂಬೇಡ್ಕರ್ ಅವರ ಪ್ರತಿಮೆ ಮುಂಭಾಗ ಮಂಡಿಯೂರಿ ಕ್ಷಮಾಪಣೆ ಕೇಳಬೇಕೆಂದು ಆಗ್ರಹಿಸಿದರು. ಅಲ್ಲದೆ ಅಂಬೇಡ್ಕರ್ ಅವರು ಭಾರತ ರತ್ನವಾಗಿದ್ದಾರೆ, ಅಂತಹವರ ಬಗ್ಗೆ ಲಘು ಮಾತನಾಡಿರುವುದನ್ನು ಇಡೀ ದೇಶವೇ ಖಂಡಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿರವರು ಅವರನ್ನ ಸಚಿವ ಸಂಪುಟದಿಂದ ಕೂಡಲೇ ವಜಾ ಮಾಡಬೇಕೆಂದು ಆಗ್ರಹಿಸಿದರು. ಸ್ನೇಹಿತರೆ, ದಿನಾಂಕ 23/1/2025 ಗುರುವಾರ ಬೆಳಗ್ಗೆ 10:30ರಿಂದ ಫ್ರೀಡಂ ಪಾರ್ಕಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸಂಘಟನೆಗಳ ವತಿಯಿಂದ ಮಾವಳಿ ಶಂಕರ್ ಅವರ ನಾಯಕತ್ವದಲ್ಲಿ ಸಂವಿಧಾನ ವರ್ಸಸ್ ಮನುವಾದ, ಇದು ನಿರ್ಣಾಯಕ ಸಮಯ, ಗೃಹ ಮಂತ್ರಿ ಅಮಿತ್ ಶಾ ಸಂಪುಟದ ವಜಾಗಳು ಆಗಬೇಕು, ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಮಂಡಿ ಊರಿ ಕ್ಷಮೆ ಕೇಳಬೇಕು, ಅಂಬೇಡ್ಕರ್ ಸಂವಿಧಾನ ಒಪ್ಪದವರು ಈ ದೇಶ ಬಿಟ್ಟು ತೊಲಗಲಿ, ಸ್ವಾಭಿಮಾನಿ ದಲಿತ ಯುವ ನಾಯಕ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಪಿತೂರಿ ರಾಜಕಾರಣ ಹಿಮ್ಮೆಟ್ಟಿಸೋಣ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗ ದೊಡ್ಡ ಮಟ್ಟದಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಸೇರಿಸಿ ಎಲ್ಲ ಸಂಘಟನೆ ಒಕ್ಕೂಡಿ ಅವತ್ತು ಫ್ರೀಡಂ ಪಾರ್ಕಲ್ಲಿ ಒಂದು ಸ್ಟ್ರೈಕನ್ನು ಕಾಲ್ ಮಾಡಿದ್ದಾರೆ. ಹಂಗಾಗಿ ತುರುವೇಕೆರೆಯ ಎಲ್ಲ ಸಂಘಟನೆಯ ವತಿಯಿಂದ ಎಲ್ಲ ಹೋರಾಟಗಾರರು, ಭೀಮಾವಾದಿಗಳು ಎಲ್ಲರೂ ಸೇರಿ DSS ಅಂಬೇಡ್ಕರ್ ವಾದ ಹಾಗೂ ಛಲವಾದಿ ಮಹಾಸಭಾ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ದಲಿತಪರ ಸಂಘಟನೆಗಳು ಹಾಗೂ ಎಲ್ಲ ಸಂಘಟನೆಗಳ ವತಿಯಿಂದ ಯಾರು ಅಂಬೇಡ್ಕರ್ ವಾದಿಗಳು ಅವರೆಲ್ಲರೂ ತುರುವೇಕೆರೆಯಿಂದ ಸುಮಾರು 2 ಬಸ್ಸಲ್ಲಿ ಓಡ್ತಾ ಇದ್ದೀವಿ. ಹಂಗಾಗಿ ಈ ಮೂಲಕ ಎಲ್ಲ ಭೀಮನ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ದಿನಾಂಕ 23/5/2025 ಗುರುವಾರ ಬರಬೇಕಾಗಿ ಕೇಳ್ಕೊತೀವಿ. ವಿಷಯ ಡೆಲ್ಲಿ ಸಂಸತ್ತಲ್ಲಿ ನಿಮ್ಗೆಲ್ಲ ಗೊತ್ತಿದೆ. ಅಂಬೇಡ್ಕರ್ ಅನ್ನೋ ಪದನ ಹೇಳುವ ಬದಲು ಅಷ್ಟೇ ಸರಿ ನೀವು ದೇವರ ಜಪವನ್ನು ಮಾಡಿದರೆ ನೀವು 7 ಜನ್ಮಕ್ಕೂ ನಿಮಗೆ ಸ್ವರ್ಗ ಸಿಕ್ಕಿದ್ದಂಥ ಅಂಬೇಡ್ಕರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದಂಥ ಅಮಿತ್ ಶಾ ವಿರುದ್ಧ ಬೃಹತ್ ಪ್ರತಿಭಟನೆ ನಡೀತಿದೆ. ಜೊತೆಗೆ ಈ ದೇಶದಲ್ಲಿ ಕೆಲವೊಂದು ಕಿಡಿಗಳು ಸಂವಿಧಾನ ಅವಶ್ಯಕತೆಯ ಸಂವಿಧಾನದ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಇರೋದು, ಘಾಸಿ ಮಾಡ್ತಾ ಇದ್ದು, ಎಲ್ಲೋ ಸಂವಿಧಾನಕ್ಕೆ ಕೈಯಾಡ್ತಾ ಆಗ್ತವ್ರು ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಹುಟ್ಟಿ ಭಯದ ವಾತಾವರಣವನ್ನ ಮತ್ತೆ ಕಲುಷಿತ ವಾತಾವರಣ ನಿರ್ಮಿಸ್ತಿರುವಂತ ವಿರುದ್ಧ ಹೋರಾಟ ಮಾಡಕ್ಕೆ ನಾವೆಲ್ಲರೂ ಒಂದಾಗಬೇಕಾಗಿದೆ. ಇನ್ನು ರಾಜ್ಯದ ದಲಿತ ಸಮುದಾಯಕ್ಕೆ ಸೇರಿರುವ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಿರುವ ಕೋಮುವಾದಿ ಬಿಜೆಪಿರವರ ಪಿತೂರಿಯನ್ನ ಹೋರಾಟದ ಮೂಲಕವೇ ಬಗ್ಗು ಬಡಿಯಲು ರಾಜ್ಯದ ದಲಿತರು ಸಿದ್ಧರಾಗಿದ್ದಾರೆ ಎಂದಿದ್ದಾರೆ. ನಾಗಭೂಷಣ್, ಪ್ರಜಾಶಕ್ತಿ ಟಿವಿ, ತುರುವೇಕೆರೆ.